ನಿನಗೆ ನೋವಾಗಬಾರ್ದು, ನೀನೆಲ್ಲಿ ನೊಂದ್ಕೋತೀಯೋ ಅಂತ ಏನೇನೆಲ್ಲ ಮಾಡ್ತಿದ್ದಾಳೆ ಲೀಲಾ. ಅಂಥ ಮಗು ಮನ್ಸಿರೋ ಹುಡುಗಿಗೆ ಇದೆಷ್ಟು ನೋವಾಗಿರ್ಬೇಡ. ನೀನು ಅಂಥವಳನ್ನ ಆಯ್ಕೆ ಮಾಡ್ಕೊತೀಯೋ, ನೀವ್ ಯಾರು ಅಂತ ನನಗೆ ನೆನಪೇ ಇಲ್ಲ ಅನ್ನೋಳನ್ನ ಆಯ್ಕೆ ಮಾಡ್ಕೊತೀಯೋ. ಗಂಡ ಹೆಂಡತಿ ಸಂಬಂಧದಲ್ಲಿ ಕಾಲ ಯಾವತ್ತೂ ಮಿಂಚ್ ಹೋಗಲ್ಲ ಲಕ್ಷ್ಮಿ. ಅದಕ್ಕೆ ಅವ್ರ ಸಂಬಂಧ ಗಟ್ಟಿಯಾಗಿರೋದ್ಕೇನೆ ಅಂತರ ಅಕ್ಕ ಇವತ್ತು ಜೀವಂತವಾಗಿ ವಾಪಸ್ ಬಂದಿದ್ದಾರೆ. ಇದು ನೀನು ಅಥವಾ ನಾನ್ ತಗೊಂಡಿರೋ ನಿರ್ಧಾರ ಅಲ್ಲ, ವಿಧಿ ತಗೊಂಡಿರೋ ನಿರ್ಧಾರ. ಹೀಗಿರುವಾಗ ಏಜಿ ನನ್ ಕುತ್ತಿಗೆಯಿಂದ ತಾಳಿ ಹಾಕಿತ್ ಹಾಕ್ತಾ ಇದ್ರು, ಅಥವಾ ನನಗ್ ಮತ್ತೆ ತಾಳಿ ಕಟ್ಟುವಾಗ ಅಂತರ ಅಕ್ಕ ಯಾಕೆ ಬರ್ತಾ ಇದ್ರು? ಯೋಚನೆ ಮಾಡು. ಇದೆಲ್ಲ ಆ ದೇವ್ರು ತಗೊಂಡಿರೋ ನಿರ್ಧಾರ. ಆ ದೇವ್ರಿಗೆ ಅಂತರ ಅಕ್ಕ ಮತ್ತೆ ಏಜೆ ಒಂದಾಗ್ಬೇಕು ಅಂತ ಆಸೆ ಅನ್ಸುತ್ತೆ. ಇದ್ರ ಮಧ್ಯ ನಾವೆಲ್ಲ ಯಾರು? ನೋಡು, ನಿಂಗೆ ಇವಾಗ ಇದನ್ನ ಒಪ್ಕೊಳ್ಳೋಕೆ ಕಷ್ಟ ಆಗ್ಬೋದು, ಆದ್ರೆ ಒಂದ್ಸಲ ಅಂತರ ಅಕ್ಕಂಗೆಲ್ಲ ನೆನಪಾದ್ರೆ ಆಗ ಏಜೆ ಮತ್ತೆ ಅಂತರ ಅಕ್ಕ ಒಂದಾಗ್ತಾರೆ. ಮತ್ತೆ ಈ ಮನೆ ಮುಂಚೆ ಖುಷಿಯಾಗಿತ್ತಲ್ಲ ಹಾಗೆ ಖುಷಿಯಾಗಿರುತ್ತೆ. ಅತ್ತೆ, ನಿಮಗ್ ನಾನು ಹೇಳಿದ ಅರ್ಥ ಆಗ್ತಿಲ್ಲ. ಅಂತರ ಅತ್ತೆ ನೆನಪಂದ್ರೆ ಅವರು ಏಜಿಗೆ ಹತ್ರ ಆಗ್ತಾರೆ, ಆಮೇಲೆ ಅವ್ರು ಮೊದಲು ಮಾಡೋ ಕೆಲ್ಸನೇ ಈ ಮನೆಯಿಂದ ನಿಮ್ಮನ್ನ ದೂರ ಇಡೋದು. ಈ ಮನೆಗೋಸ್ಕರ ಇಷ್ಟೆಲ್ಲ ಮಾಡ್ತೀರ, ನಿಮ್ಮನ್ನ ಮೂರನೇವರಾಗ ಮಾಡ್ತಾರೆ. ಹಾಗೇನ್ ಮಾಡ್ತೀರಾ? ಲಕ್ಷ್ಮಿ, ಎಂತ ಮಾತು ಹೇಳ್ದೆ ನೀನು? ನನ್ಗೆ ತೋಟೆ ಬರ್ಲಿಲ್ಲ. ಅಂತರ ಅಕ್ಕಂಗೆ ಬೇಗ ನೆನಪಾದ್ರೆ ಆಗ ಏಜೆ ಮತ್ತೆ ಅಂತರ ಅಕ್ಕ ಆದಷ್ಟು ಬೇಗ ಒಂದಾಗ್ತಾರೆ. ಒಂದಾದ್ರೆ ಏಜಿಗೆ ನೋವನ್ನೋದೇ ಇರಲ್ಲ, ಗಿಲ್ಟ್ ಫೀಲಿಂಗು ಇರಲ್ಲ, ಅವರು ಖುಷಿಯಾಗಿರ್ಬೋದು. ನಾನು ಏಜೆ ಖುಷಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಅವ್ರು ಖುಷಿಯಾಗಿರ್ಬೇಕು. ನಂಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಹಿಂಗೆ ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್ ಬಾಯ್. ಅತ್ತೆ, ಅತ್ತೆ, ನಾನು ಏನು ಮಾಡಲಿ? ಅಂತರ ಬಂದಮೇಲೆ ಲೀಲಂಗೆ ಅನ್ಯಾಯ ಆಗ್ತಿದೆ ಅಂತ ನನಗೆ ಗೊತ್ತು. ಲೀಲಾ ಕಂಡ ಕನಸೆಲ್ಲ ನುಚ್ಚು ನೂರಾಗ್ತಾ ಇದೆ ಅಂತ ನನಗೆ ಗೊತ್ತು. ಬಟ್ ಅಂತರಂಗ್ ನೆನಪಿಲ್ಲ ಅಂತ ನಾನು ಲೀಲನ್ ಜೊತೆ ಇದ್ರೆ ಅಂತರಂಗ್ ಅನ್ಯಾಯ ಆಗುತ್ತೆ. ಏನ್ ಮಾಡ್ಲಿ? ಈಗ ನಾನು ಮಾಡೋ ಒಂದು ಚಿಕ್ಕ ಮೂವ್ ಹೆಚ್ಚು ಕಮ್ಮಿ ಆದ್ರೂ ಇಬ್ಬರಲ್ಲಿ ಒಬ್ರಿಗೂ ಮೋಸ ಆಗುತ್ತೆ. ನಾನು ಏನು ಮಾಡದೆ ಸುಮ್ಮನೆ ಇದ್ರೆ ಇಬ್ರಿಗೂ ಮೋಸ ಆಗುತ್ತೆ. ಈ ಗಿಲ್ಟಿಂದ ನನಗೆ ಯಾವಾಗ ಮುಕ್ತಿ ಸಿಗುತ್ತೆ? ಯಾರೊಬ್ರಿಗೂ ಅನ್ಯಾಯ ಆಗದೆ ಇರೋ ಹಾಗೆ ನಾನು ಏನು ಮಾಡೋಕ್ಕಾಗಲ್ವಾ? ಇವ್ರಿಗೆ ಗಿಲ್ಟ್ ಫೀಲಿಂಗ್ ಇರಬಾರ್ದು. ಇವ್ರು ತಪ್ಪು ಮಾಡಿದೀನಿ ಅಂತ ಇವ್ರಿಗೆ ಅನ್ಸ್ಬಾರ್ದು. ಇವ್ರ ಮನ್ಸಲ್ಲಿ ಆಗ್ತಿರೋ ಗೊಂದಲ ಹೋಗ್ಬೇಕು ಅಂದ್ರೆ ಮೊದಲು ಅಂತರ ಅಕ್ಕಂಗೆ ನೆನಪಾಗೋ ಹಾಗೆ ಮಾಡಬೇಕು. ನಾಳೆಯಿಂದ ಅಂತರ ಅಕ್ಕಂಗೆ ಹಳೆ ನೆನಪೆಲ್ಲ ವಾಪಸ್ ತರಿಸೋ ಪ್ರಯತ್ನನ ನಾನು ಮಾಡ್ತೀನಿ. ಒಂದ್ಸಲ ಅಕ್ಕಂಗೆಲ್ಲ ನೆನಪು ಬಂದರೆ ಮಿಕ್ಕಿದ ನಿರ್ಧಾರನ ಆಮೇಲೆ ತಗೋತೀನಿ. ಏನಕ್ಕ ಇದೆಲ್ಲ? ಏನಾಯ್ತು? ಇನ್ನೇನಕ್ಕ ಆಗ್ಬೇಕು? ಮದ್ವೆ ನಿಂತೋಯ್ತು, ಏಜೆ ಲೀಲಾ ದೂರ ಆದು, ಅಂತರ ಅತ್ತೆನೂ ಮನೆಗ್ ಬಂದ್ರು. ನಾವ್ ಅನ್ಕೊಂಡಿದ್ದೆಲ್ಲ ಆಯ್ತು. ಅನ್ಕೊಂಡಿರೋದು ಆಗ್ತಿಲ್ಲ ಅಂದ್ರೆ ಟೆನ್ಷನ್ ಆಗ್ಬೇಕು, ಅನ್ಕೊಂಡಿರೋದು ಆಗ್ತಿದೆ ಅಂದ್ರೆ ಖುಷಿ ಪಡ್ಬೇಕು ಸರು. ಖುಷಿ ಹೇಗಾಗತ್ತಕ್ಕ? ಅಂತರ ಅತ್ತೆ ಮನೆಗ್ ಬಂದ್ರೆ ನಮ್ಮ ಆಸೆ ಪ್ರಕಾರನೇ ನಮ್ಗೆ ಅತ್ತೆ ಸಿಗ್ತಾರೆ ಅನ್ಕೊಂಡ್ರೆ ಅವರು ಆ ಲೀಲನ್ ಜೊತೆ ಸೇರ್ಕೊಂಡಿದ್ದಾರೆ. ಹೀಗೆ ಮುಂದುವರೆದ್ರೆ ನಮ್ದೆಲ್ಲ ಉಲ್ಟಾ ಆಗತ್ತಷ್ಟೆ. ಅವರು ರಾಣಿ, ಈ ಮನೆ ರಾಣಿ. ಅವ್ರನ್ನ ಯಾಕೆ ರಾಣಿ ಅಂತ ಕರಿತಾ ಇದೀನಿ ಹೇಳು? ಅವ್ರು ನೋಡೋದಕ್ಕೆ ಹಾಗಿದ್ದಾರೆ ಅಂತನಾ? ಏಜೆ ಈ ಮನೆ ರಾಜ. ಅವ್ರಿಗೆ ಸಂಗಾತಿಯಾಗಿ ಬರೋರು
ಈ ಮನೆ ರಾಣಿ ತಾನೆ. ಇಷ್ಟು ದಿನ ಆ ಲೀಲಾ ಇತ್ತು, ಅವಳಿ ಮನೆ ದಾಸಿ ಆಗಕ್ಕೂ ಲಾಯಕ್ಕಿಲ್ಲ. ಆದ್ರೆ ಈಗ ಬಂದಿರೋರು ಏಜೆಗೆ ಪರ್ಫೆಕ್ಟ್ ಜೋಡಿ. ನಾನ್ ಖುಷಿ ಪಡಕ್ಕೆ ಇದಿಷ್ಟು ಕಾರಣ ಸಾಕು. ಅಕ್ಕ, ನನ್ ಸಂಕಟ ನಿಮಗ ಅರ್ಥನೇ ಆಗ್ತಿಲ್ಲ. ನಾನು ಅವಾಗಿಂದ ಬಡ್ಕೋತಾ ಇದ್ದೀನಿ, ನೀವ್ ನೋಡಿದ್ರೆ ಬೇರೆ ಏನೋ ಹೇಳ್ತಿದ್ದೀರಾ. ಗುರಿ ತಲುಪಬೇಕು ಅಂತ ಹೇಳ್ತಿದ್ದೀರಲ್ಲ. ಅಂತರ ಅತ್ತೆ ಸಿಕ್ಮೇಲೆ ನಾವು ಗುರಿ ತಲುಪಾಯ್ತು. ಆದ್ರೆ ಅವ್ರ ಲೀಲಾ ಜೊತೆ ಕ್ಲೋಸ್ ಆಗಿರೋದ್ ನೋಡ್ತಿದ್ರೆ ನನಗ್ ಭಯ ಆಗ್ತಿದೆ. ಅವ್ಳು ಮೊದ್ಲೇ ಮಾಟ್ಕಾಕಿ, ನಮ್ ಜೊತೆನಲ್ಲೇ ಇದ್ದ ಲಕ್ಷ್ಮಿ ಅಕ್ಕನ್ನ ಅವಳ ಬುಟ್ಟಿಗೆ ಹಾಕೊಂಡ್ಲು. ಅಂಥ ಏಜೇನ ಪ್ರೀತಿನಲ್ಲಿ ಮುಳುಗ್ಸಿದ್ಲು. ಈ ಮನೇನ ಒಂದೊಂದಾಗೆ ಕಂಟ್ರೋಲಿಗೆ ತಗೋತಿದ್ಲು. ಈಗ ಅಂತರ ಅಕ್ಕಂಗೂ ಮಂಕ್ ಬುದ್ಧಿ ಎತ್ತಿ ಎಲ್ಲಿ ಅವಳ ಕಡೆಗೆ ಮಾಡ್ಕೊಂಡ್ ಬಿಡ್ತಾಳು ಅಂತ ಭಯ ಆಗ್ತಿದೆ. ಸರು, ನಾವು ನಮ್ ಗುರಿ ತಲುಪಿದೀವಿ ಅಂತ ನಾನು ಹೇಳಲೇ ಇಲ್ವಲ್ಲ. ನೀನ್ ಹಾಗೆ ಯೋಚನೆ ಮಾಡಿದ್ರೆ ನಿನ್ನ ಯೋಚನೆಗೆ ನಾನ್ ಜವಾಬ್ದಾರಿನಾ ಹೇಳು. ನೋಡ್ ಸರು, ನಮಗ್ ಬೇಕಾಗಿದ್ದಿದ್ದು ಈ ಮನೆಗೆ ಸರಿಯಾದ ಸೊಸೆ, ನಮಗೆ ತಕ್ಕನಾದ ಅತ್ತೆ. ಅದೀಗ ಈಡೇರಿದೆ. ಇನ್ನು ನಮ್ಮ ಕೈಗೆ ಎಲ್ಲ ಸೇರ್ಬೇಕು ಅಂದ್ರೆ ಅಂತರ ಅತ್ತೆಗೆ ಎಲ್ಲ ನೆನಪಾಗ್ಬೇಕು. ಅದು ತಾನಾಗೆ ಆಗುತ್ತೆ. ಆದ್ರೆ ಅದಕ್ಕೂ ಮೊದಲು ಲೀಲಾನ ಅಂತರ ಅತ್ತೆಯಿಂದ ದೂರ ಇಡಬೇಕು. ಆಗ ಲೀಲಾನ ಈ ಮನೆಯಿಂದ ಸುಲಭವಾಗಿ ಹೊರಗೆ ಹಾಕ್ಬೋದು. ನಿಮ್ ತಲೆನಲ್ಲೇನೋ ಹೊಸ ಪ್ಲಾನ್ ನೋಡ್ತಿರೋ ಹಾಗಿದೆ. ಆಮ್ ಐ ರೈಟ್? ಲೀಲಾ, ಏನ್ ಮಾಡ್ತಿದ್ಯಾ? ಇವತ್ ನಾನೇನು ಮಾಡಲ್ಲಪ್ಪ, ಎಲ್ಲ ನೀವ್ ಮಾಡ್ಬೇಕು. ನಾನೇನ್ ಮಾಡ್ಲಿ? ಅಲ್ಲಿ ನೋಡಿ, ನೀವು ಇವತ್ತಿ ಮನೆ ದೀಪ ಹಚ್ಬೇಕು. ನಾನಾ? ಅಯ್ಯೋ ಲೀಲಾ, ಈ ಮನೆ ಸೊಸೇಂದ್ರು ಅಂತ ದುರ್ಗಾ, ಸರು, ಅಲ್ಲ ಲಕ್ಷ್ಮಿ, ಲಕ್ಷ್ಮಿ ಇವರೆಲ್ಲ ಇರ್ಬೇಕಾದ್ರೆ, ಅದು ಅಲ್ಲದೆ ಈ ಮನೆಗೆ ಒಳ್ಳೇದ್ ಬಯಸೋಳ್ ನೀನ್ ಕೂಡ ಇದ್ಯಾ. ನಿಮ್ಮೆಲ್ರ ಮಧ್ಯೆ ನಾನು ಯಾಕೆ? ರಾತ್ರಿ ಪೂರ್ತಿ ರಾಮಾಯಣ ಕೇಳಿ ಬೆಳಿಗ್ಗೆ ಎದ್ದು ಪ್ರಶ್ನೆ ಕೇಳ್ತಾರಲ್ಲ, ನೀವ್ ಆ ತರ ಕೇಳ್ತಾ ಇದ್ದೀರಾ. ಅಕ್ಕ, ನಾನ್ ನಿಮಗೆ ಎಷ್ಟು ಸತಿ ಹೇಳಿದೀನಿ, ನೀವು ಈ ಮನೆ ಸೊಸೆ, ನೀವೇ ಈ ಮನೆ ದೀಪ ಹಚ್ಬೇಕು. ಬನ್ನಿ ದೀಪ ಹಚ್ಚಿ. ಲೀಲಾ ಪ್ಲೀಸ್. ನಾನು ಪ್ಲೀಸ್ ಅಂತಾನೆ ಕೇಳ್ತಾ ಇದ್ದೀನಿ. ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ